ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಪಬ್ಲಿಕ್ ಪ್ರಾಪರ್ಟಿ ಸೊಲ್ಯೂಷನ್ಸ್. ವೀಕ್ಷಕರೇ, ನಾನಿವತ್ತು ತೋರಿಸ್ತಕ್ಕಂಥ ಪ್ರಾಪರ್ಟಿ ಹೊಸ ಬಿಲ್ಡಿಂಗ್, ಆ್ಯಕ್ಚುಲಿ ಡೂಪ್ಲೆಕ್ಸ್ ಮನೆ. ಸೊ ನೀವೇನಾದರೂ ಡೂಪ್ಲೆಕ್ಸ್ ಮನೆ ಪರ್ಚೇಸ್ ಮಾಡಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಬಿಲ್ಡಿಂಗ್ ಎಲಿವೇಷನ್. ಆ್ಯಕ್ಚುಲಾಗಿ ನೋಡಿ, ತುಂಬ ಸೂಪರಾಗಿ, ತುಂಬ ಸಿಂಪಲ್ಲಾಗಿ ಡೂಪ್ಲೆಕ್ಸ್ ಮನೆ ನೋಡ್ತಾ ಇದ್ದಾರೆ. ಆ್ಯಕ್ಚುಲಿ 2040 ಸೈಟಲ್ಲಿ ಕನ್ಸ್ಟ್ರಕ್ಷನ್ ಆಗಿರ್ತಕ್ಕಂಥ ಮನೆ, ಈಸ್ಟ್ ಫೇಸ್ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ನಿಮಗೆ BBMP ಬಿ ಖಾತಾ ಆ್ಯಂಡ್ ಈ ಖಾತಾ ಕೂಡ ಆಗಿದೆ. ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಲೊಕೇಶನು. ನಾನಿವಾಗ MS ಗೇಟ್ನ ನಿಮಗೆ ಫೋಕಸ್ ಮಾಡ್ತಾಯಿದ್ದೀನಿ. ನೋಡಿ, MS ಗೇಟ್ ತುಂಬ ಕ್ವಾಲಿಟಿ ಆಗಿದೆ. ಆ್ಯಕ್ಚುಲಿ ಪಾರ್ಕಿಂಗ್ ಏರಿಯಾನ ನಿಮಗೆ ತೋರಿಸ್ತಾ ಇದ್ದೀನಿ. ಪಾರ್ಕಿಂಗ್ ಏರಿಯಾ ಒಳಗಡೆ ಹೋಗ್ತಾ ಇದ್ದೀನಿ. ಓನ್ ಬೋರ್ವೆಲ್ ಇದೆ ಮತ್ತು ಆಲ್ಮೋಸ್ಟ್ ನಿಮಗೆ 12,000 ಲೀಟರು ಮತ್ತು ಕಾವೇರಿ ಏನು ವಾಟರ್ ಲೈನ್ ಕೂಡ ರೆಡಿಯಾಗಿದೆ. ಸೊ ಪಾರ್ಕಿಂಗ್ ಸ್ಪೇಸ್ ತುಂಬ ವಿಶಾಲವಾಗಿದೆ, ತುಂಬ ಸ್ಪೀಷಿಯಸ್ ಆಗಿದೆ. ಆಲ್ಮೋಸ್ಟ್ ನಿಮಗೆ ಒಂದು 2 ಕಾರ್ನ ಆರಾಮಾಗಿ ಪಾರ್ಕ್ ಮಾಡ್ಬೋದು. ಕೆಳಗಡೆ ನಿಮಗೆ 1 BHK ಹೌಸ್ ಇದೆ. ಅಂದರೆ ನಿಮಗೆ ರೆಂಟಲ್ ಇನ್ಕಮ್ ಬರಲಿಕ್ಕೆ ಒಂದು 10,000 ಆರಾಮಾಗಿ ನಿಮಗೆ ರೆಂಟಲ್ ಇನ್ಕಮ್ ಈ ಪ್ರಾಪರ್ಟಿಯಿಂದ ಬರುತ್ತೆ ನಿಮಗೆ. ಸೊ 1 BHK ಮನೆ ಕೂಡ ಮಾಡಿದರೆ, ಅದು ಕೂಡ ಈಸ್ಟ್ ಫೇಸ್ ಡೋರು. ಸೊ ವಿಶಾಲವಾದ ಲಿವಿಂಗ್ ಹಾಲ್ ಕೂಡ ಇದೆ, ಒಂದು ನಿಮಗೆ ಕಿಚನ್ ಕೂಡ ಇದೆ ಮತ್ತು ಒಂದು ವಾಶ್ರೂಮು, ದೇವ್ರ ಮನೆ ಕೂಡ ಮಾಡಿದ್ದಾರೆ, ಪೂಜಾ ರೂಮ್ ಕೂಡ ಇದೆ. ಸೊ ಆಕ್ಚುಲಿ ನಿಮಗೆ ಫೋಕಸ್ ಮಾಡ್ತಾ ಇದ್ದೀನಿ ಬ್ಯಾಕ್ ಸೈಡಲ್ಲಿ ನೀವು ವಾಶ್ರೂಮ್ನ ಗಮನಿಸ್ಬೋದು. ಸೊ ಆಲ್ಮೋಸ್ಟ್ ವಾಸ್ತು ಪ್ರಕಾರ ಸೊ ವಾಶ್ರೂಮನ್ನು ಮಾಡಿದರೆ ತುಂಬ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ಸೊ ಲೆಫ್ಟ್ ಸೈಡ್ಗೆ ನಿಮಗೆ ಒಂದು ರೂಮ್ ಕೂಡ ಮಾಡಿದ್ದಾರೆ. ಇದು ಕೂಡ ತುಂಬ ಸ್ಪೀಷಿಯಸ್ ಆಗಿದೆ, ವುಡ್ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಬ್ಯಾಕ್ ಸೈಡ್ ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿದೆ. ನಾನು ನಿಮಗೆ ಲಿವಿಂಗ್ ರೂಮ್ ತೋರಿಸ್ತಾ ಇದ್ದೀನಿ. ಸೊ ಲಿವಿಂಗ್ ರೂಮಿಂದ ಆಚೆ ಹೋದರೆ ನಿಮಗೆ ಸೊ ಪಾರ್ಕಿಂಗ್ ಏರಿಯಾ ತೋರಿಸ್ತಾ ಇದೆ. ಸೊ ನೋಡಿ ಎಷ್ಟು ದೊಡ್ಡದಾಗಿದೆ, ಆ್ಯಕ್ಚುಲಿ ತುಂಬ ಸ್ಪೇಷಿಯಸ್ ಆಗಿದೆ. ಮತ್ತು ಪಾರ್ಕಿಂಗ್ ಟೈಲ್ಸ್ ಕಲರ್ ಕೂಡ ತುಂಬ ಲೈಟ್ ಕಲರ್ ಇದೆ, ತುಂಬ ಚೆನ್ನಾಗಿದೆ. ಸೊ ಇದು ಲ್ಯಾಂಡಿಂಗ್ ಆ್ಯಕ್ಚುಲಾಗಿ. ಸೊ ಲ್ಯಾಂಡಿಂಗ್ ಆಲ್ಮೋಸ್ಟ್ ನಿಮಗೆ 4 ಫೀಟ್ ಕೊಟ್ಟಿದ್ದಾರೆ ನಿಮಗೆ, ವಿಶಾಲವಾದ ಲ್ಯಾಂಡಿಂಗ್ ಅಂತಲೇ ಹೇಳ್ಬೋದು. ಸೊ ಈ ಲ್ಯಾಂಡಿಂಗಿಂದ ನಿಮಗೆ ಫಸ್ಟ್ ಫ್ಲೋರ್ಗೆ ಆರಾಮಾಗಿ ಹೋಗಲಿಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಆಲ್ಮೋಸ್ಟ್ ನಿಮಗೆ 4 ಫೀಟು ಸ್ಟೇರ್ಕೇಸ್ನ ಕೊಟ್ಟಿದ್ದಾರೆ. ವಾಸ್ತು ಪ್ರಕಾರ ಆಲ್ಮೋಸ್ಟ್ ನಿಮಗೆ 19 ಮೆಟ್ಟನ್ನು ಕೊಟ್ಟಿದ್ದಾರೆ. ಸೊ ಎಲ್ಲ ಆಲ್ಮೋಸ್ಟ್ ನಿಮಗೆ 3.5 ಇಂದ 4 ಫೀಟ್ ಮೆಟಲ್ ಇದೆ. ಸೊ ಇದೆಲ್ಲ ಆಂಟಿಸ್ಕೇಟ್ ಗ್ರಾನೈಟ್ ಆ್ಯಕ್ಚುಲಾಗಿ ಆರಾಮಾಗಿ ನೀವು ಹೊತ್ಕೊಂಡು ಹೋಗ್ಬೋದು. ಸೊ ಇದು ನಿಮಗೆ ವಾಲ್ ಟೈಲ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಕ್ಲಾಡಿಂಗಿಂದ ಡಿಸೈನ್ ಮಾಡಿದರೆ ಫ್ರಂಟ್ ವಾಲನ್ನು ನೀವು ನೋಡ್ತಾ ಇರ್ಬೋದು. ನಾನು ಇವಾಗ ಡೂಪ್ಲೆಕ್ಸ್ ಮನೆಗೆ ಎಂಟ್ರಿ ಆಗ್ತಾ ಇದ್ದೀನಿ. ಸೊ ನೀವೇನಾದರೂ ಡೂಪ್ಲೆಕ್ಸ್ ಮನೆ ಪರ್ಚೇಸ್ ಮಾಡಬೇಕಂದ್ರೆ ಡೆಫಿನೆಟಾಗಿ ಈ ಮನೆ ಸೂಟ್ ಆಗುತ್ತೆ ನೋಡಿ. ಸೊ ಇಲ್ಲಿ ನಿಮ್ಗೆ ಏನಾದರೂ ನೀವು ಆಲ್ಮೋಸ್ಟ್ ನಿಮಗೆ ಡೆಕೋರೇಟ್ ಮಾಡ್ಕೋಬೋದು ಅಂತ ಕಾಣುತ್ತೆ. ಸೊ ನಿಮಗೆ FCP ಎಲ್ಲ ಆಲ್ಮೋಸ್ಟ್ ನಿಮಗೆ ಮಾಡಿದ್ದಾರೆ. ಸೊ ಡೌನಿಂದ ನೀವು ನೋಡ್ತಾ ಇದ್ದರೆ ಸೊ ಕಂಪ್ಲೀಟ್ ನಿಮಗೆ ಆರಾಮಾಗಿ ಹತ್ಕೊಂಡು ಬರ್ಬೋದು. ನಾನು ನಿಮಗೆ ಎಂಟ್ರಿ ಆಗ್ತಿದ್ದೀರಿ ಡೂಪ್ಲೆಕ್ಸ್ ಮನೆಗೆ. ಸೊ ನೋಡಿ, ಸೂಪರ್ ಡೂಪರ್ ಆಗಿದೆ, ಸೂಪರ್ ಡೂಪರ್ ಆಗಿದೆ. ಆ್ಯಕ್ಚುಲಾಗಿ ತುಂಬ ಚೆನ್ನಾಗಿದೆ. ಸೊ ಆಲ್ಮೋಸ್ಟ್ ನೀವೇನಾದರೂ ಡೂಪ್ಲೆಕ್ಸ್ ಮನೆ ಇಷ್ಟಪಡೋವಂಥರು ಡೆಫಿನೆಟಾಗಿ ಈ ಮನೆನ ನೋಡ್ಬೋದು. ನೋಡಿ, ಈಸ್ಟ್ ಫೇಸಿಂದ ಎಂಟ್ರಿ ಆದ ನಾನು ಇವಾಗ. ಸೊ ಬ್ಯಾಕ್ ಸೈಡ್ಗೆ ಕಿಚನ್ಗೆ ಹೋಗ್ತಾ ಇದ್ದೀನಿ. ಸೊ ಕಿಚನ್ ಆಲ್ಮೋಸ್ಟ್ ನಿಮಗೆ ಒಂದು 7x7 ಅಂತ ಹೇಳ್ಬೋದು. ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಕಂಪ್ಲೀಟ್ ಕ್ವಾಲಿಟಿ ಐಟಮ್ ಅಂತಲೇ ಹೇಳ್ಬೋದು. ಅಷ್ಟು ಕ್ವಾಲಿಟಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದೆಲ್ಲ ತುಂಬ ಸಿಂಪಲ್ಲಾಗಿ ಕ್ವಾಲಿಟಿ ವೈಸಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಕಿಚನನ್ನು ಮಾಡಿದ್ದಾರೆ. ಕಂಪ್ಲೀಟ್ಲಿ ವುಡ್ ವರ್ಕ್ ಎಲ್ಲರೂ. ಸೊ ಲಾಸ್ಟ್ಗೆ ಒಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಯುಟಿಲಿಟಿ ಕೂಡ ಸಾಕಷ್ಟು ಸ್ಪೇಷಿಯಸ್ ಆಗಿದೆ ಅಂತಲೇ ಹೇಳ್ಬೋದು. ನೋಡಿ, ಕಂಪ್ಲೀಟ್ ನಿಮಗೆ 8 ಫೀಟ್ವರೆಗೂ ಕೂಡ ಕ್ಲಾಡಿಂಗನ್ನು ಹಾಕಿದ್ದಾರೆ. ಸೊ ನಾನು ಇವಾಗ ಯುಟಿಲಿಟಿಯಿಂದ ಮತ್ತೆ ಕಿಚನ್ ವ್ಯೂವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಕಿಚನ್ನಿಂದ ನೀವು ಆಲ್ಮೋಸ್ಟ್ ಒಂದು ಇಂಟೀರಿಯರ್ನ ತೋರಿಸ್ತಾ ಇದ್ದೀನಿ, ಫಾಲ್ಸಿಂಗ್ನ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ನೀಟಾಗಿ ಸ್ಪೇಸ್ನ ಎಲ್ಲೂ ವೇಸ್ಟ್ ಮಾಡ್ದಂಗೆ ಮಾಡಿದೆ. ನೋಡಿ, ಎಷ್ಟು ವಿಶಾಲವಾದ ಲಿವಿಂಗ್ ಹಾಲ್ ಇದೆ ನಿಮಗೆ. ಆಲ್ಮೋಸ್ಟ್ ಎಲ್ಲ ಕಡೆ ನೀವು ಯು ಶೇಪಲ್ಲಿ ಒಂದು ಫರ್ನಿಚರ್ ಅರೇಂಜ್ ಮಾಡ್ಬೋದು. ಸೊ TV ಕ್ಯಾಬಿನೆಟು, ಫಾಲ್ ಸೀಲಿಂಗು ಎಲ್ಲನೂ ತುಂಬ ಚೆನ್ನಾಗಿ ನೀಟ್ ವರ್ಕ್ ಅಂತಲೇ ಹೇಳ್ಬೋದು. ಸೊ ಆಮೇಲೆ ಒಳ್ಳೆ ಜಾಗ ಕೂಡ ಇದು. BBMP ಬಿ ಖಾತಾ ಆ್ಯಕ್ಚುಲಿ. ಸೊ ವಿದ್ಯಾರಣ್ಯಪುರ ನಿಯರ್ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು. ನೋಡಿ, ಪೂಜಾ ರೂಮು. ಈ ಪೂಜಾ ರೂಮ್ ಕೂಡ ಅಷ್ಟೇ ನಿಮಗೆ 4x4 ಸೈಜಲ್ಲಿ ಇದೆ. ಆ್ಯಕ್ಚುಲಾಗಿ ಗೋಪುರ ಎಲ್ಲ ಕೂಡ ಹಾಕಿದ್ದಾರೆ, ವುಡ್ ವರ್ಕಲ್ಲಿ ತುಂಬ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಸೊ ಮತ್ತೊಂದು ಆ್ಯಂಗಲ್ನ ನಿಮಗೆ ತೋರಿಸ್ತಾ ಇದ್ದೀನಿ ಲಿವಿಂಗ್ ಹಾಲ್ನ. ನೋಡಿ, ಕಂಪ್ಲೀಟ್ ನಿಮಗೆ ಎಂಟ್ರಿಯಿಂದ ಯಾವ ಥರ ಇದೆ. ಸೊ ರೈಟ್ ಟು ಲೆಫ್ಟ್ 360 ಡಿಗ್ರಿನಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ರೈಟ್ ಸೈಡ್ಗೆ ನಿಮಗೆ ಒಂದು ಬೆಡ್ರೂಮ್ ಕೂಡ ಇದೆ. ಸೊ ಗ್ರೌಂಡ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಕೂಡ ಮಾಡಿದ್ದಾರೆ. ಅಂದರೆ ಫಸ್ಟ್ ಫ್ಲೋರಲ್ಲಿ ಒಂದು ಬೆಡ್ರೂಮ್ ಕೂಡ ಇದೆ. ಅಂದರೆ 1 BHK ಮನೆ, ಒಂದು ಲಿವಿಂಗ್ ಹಾಲು ಮತ್ತು ಒಂದು ರೂಮು, ಪೂಜಾ ರೂಮು ಮತ್ತು ಅಡುಗೆ ಮನೆ. ಸೊ ಇಷ್ಟು ಕೂಡ ಇದೆ. ಸೊ ನೋಡಿ, ಇಲ್ಲೂ ಕೂಡ ಬಾತ್ರೂಮ್ ನಿಮಗೆ ವಿಶಾಲವಾಗಿದೆ. ಕಂಪ್ಲೀಟ್ ನಿಮಗೆ ವೆಂಟಿಲೇಷನ್ ಕೂಡ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ ಎಲ್ಲ ಕಡೆ 10 ಫೀಟ್ವರೆಗೂ ಕೂಡ ಕ್ಲಾಡಿಂಗನ್ನು ಮಾಡಿದ್ದಾರೆ. ಇಲ್ಲಿ ಯುಟಿಲಿಟಿ ಕೂಡ ಇದೆ. ಸೊ ಒಂದು ರೂಮು, ಯುಟಿಲಿಟಿ, ವಾಶ್ರೂಮು ಆ್ಯಂಡ್ ನಿಮಗೆ ನಾನು ರೂಮಿಂದ ಆಚೆ ಹೋದರೆ ಈ ಥರ ಲಿವಿಂಗ್ ಹಾಲನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಆಲ್ಮೋಸ್ಟ್ ಇವಾಗ ಬನ್ನಿ ಹಾಗಾದರೆ ಸೆಕೆಂಡ್ ಫ್ಲೋರ್ಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲೂ ಕೂಡ ನಿಮಗೆ ಆಂಟಿಸ್ಕಿಡ್ 3.5 ಫೀಟ್ ಮೆಟ್ಲುಗಳನ್ನ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ. ವಾಸ್ತು ಪ್ರಕಾರ 19 ಮೆಟ್ಲುಗಳಿದೆ. ತುಂಬ ಈಸಿ ಆಕ್ಸೆಸಿಬಿಲಿಟಿ ಇದೆ. ತುಂಬ ಚೆನ್ನಾಗಿ ಆರಾಮಾಗಿ ನೀವು ಹತ್ಕೊಂಡು ಹೋಗ್ಬೋದು. ಸೊ ಮೇಲ್ಗಡೆ ವಿಶಾಲವಾದ ಒಂದು 2 ಬೆಡ್ರೂಮ್ಗಳಿದೆ ಮತ್ತು ವಿಶಾಲವಾದ ಲಿವಿಂಗ್ ಹಾಲ್ ಕೂಡ ಇದೆ. ನಾನು ನಿಮಗೆ ಲಿವಿಂಗ್ ಹಾಲನ್ನು ಫೋಕಸ್ ಮಾಡ್ತಾ ಇದ್ದೀನಿ ನೋಡಿ. POPಯನ್ನು ಫೋಕಸ್ ಮಾಡ್ತಾ ಇದ್ದೀನಿ, ಫಾಲ್ ಸೀಲಿಂಗನ್ನು ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ ನೀಟಾಗಿ ನೋಡಿ ಎಷ್ಟು ದೊಡ್ಡದಾಗಿದೆ ಲಿವಿಂಗ್ ಹಾಲ್.
ಆಗಲ್ಲ ಆ್ಯಕ್ಚುಲಿ. ಇದೇ ನಿಮ್ಮ ಕೆಳಗಡೆ ಹಾಲ್ಗಿಂತನೂ ಸಾಕಷ್ಟು ಜಾಗ ಇದೆ ಆ್ಯಕ್ಚುಲಿ. ಕೆಳಗಡೆ ಎಷ್ಟು ಲಿವಿಂಗ್ ರೂಮ್ ಇದೆಯೋ ಅಷ್ಟೇ ಲಿವಿಂಗ್ ರೂಮು. ಸೊ ಫಸ್ಟ್ ಸೆಕೆಂಡ್ ಫ್ಲೋರ್ಲು ಕೂಡ ಬಿಟ್ಕೊಂಡಿದ್ದಾರೆ. ಸೊ ಇಲ್ಲಿ ವರ್ಕಿಂಗ್ ಸ್ಪೇಸನ್ನು ಕೊಟ್ಟಿದ್ದಾರೆ. ಏನಾದ್ರು ನೀವು ಲ್ಯಾಪ್ಟಾಪು ಅಥವಾ ಏನಾದರೂ ಸಿಸ್ಟಮ್ ಇಟ್ಕೊಂಡು ನೀವು ವರ್ಕ್ ಮಾಡ್ಕೋಬೋದಲ್ಲಿ, ಅಥವಾ ಚಿಕ್ಕ ಮಕ್ಳು ಏನಾದರೂ ಓದ್ಕೋಬೋದಲ್ಲ ಆ್ಯಕ್ಚುಲಿ, ಒಂದು ಚೇರ್ ಹಾಕ್ಕೊಂಡು ಆ ಥರ ಒಂದು ಸ್ಪೇಸನ್ನು ಕೊಟ್ಟಿದ್ದಾರೆ. ನಾನು ನಿಮ್ಗೆ ಮಾಸ್ಟರ್ ಬೆಡ್ರೂಮ್ಗೆ ಎಂಟ್ರಿಯನ್ನು ಕೊಟ್ಟಿದ್ದೀನಿ. ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇರ್ಬೋದು, ಸಖತ್ತಾಗಿರೋ ಫಾಲ್ ಸೀಲಿಂಗನ್ನು ಮಾಡಿದ್ದಾರೆ, ವುಡ್ ವರ್ಕ್ ಎಲ್ಲ ಇದೆ. ನಾನು ಆ್ಯಕ್ಚುಲಿ ವುಡ್ ವರ್ಕ್ನ ಚೆಕ್ ಮಾಡ್ತೀನಿ ನೋಡಿ, ಓಪನ್ ಮಾಡ್ತೀನಿ ಇವಾಗ ನೋಡಿ. ಅದು ಒಂಥರ ಸ್ಲೈಡಿಂಗ್ ವಿಂಡೋ ಕೊಟ್ಟಿದ್ದಾರೆ. ಸ್ಲೈಡಿಂಗ್ ವಿಂಡೋ ತುಂಬ ವೈಟೇಜ್ ಆಗಿದೆ. ಅದು ಸ್ಲೈಡ್ ಮಾಡಿದಾಗ ಶೇಕ್ ಆಗ್ತಾ ಇರುತ್ತೆ, ಬಟ್ ಇದು ಆ ಥರ ಇಲ್ಲ. ಕಂಪ್ಲೀಟ್ಲಿ ರೂಮ್ ಅಂತ ಹೇಳ್ಬೋದು. ನಿಮಗೆ ಅರೌಂಡ್ ಒಂದು 12x10 ನಿಮಗೆ ಬಾತ್ರೂಮ್ ತುಂಬ ವಿಶಾಲವಾಗಿ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ನಿಮಗೆ 10 ಫೀಟ್ವರೆಗೂ ಕ್ಲಾಡಿಂಗನ್ನು ಕೊಟ್ಟಿದ್ದಾರೆ. ವೆಂಟಿಲೇಷನ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಿಮಗೆ ಏನಾದರೂ ಇಟ್ಕೊಳ್ಳಿಕ್ಕೆ ಒಂದಷ್ಟು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಅಟ್ಟ ಅಂತ ಹೇಳ್ಬೋದು, ಅಲ್ಲೂ ಕೂಡ ಸ್ಪೇಸ್ ಇದೆ ನೋಡಿ. ಕಂಪ್ಲೀಟ್ ನಾನು 360 ಡಿಗ್ರಿಯಲ್ಲಿ ನಿಮಗೆ ತೋರಿಸ್ತಿದ್ದೀನಿ. ಅಲ್ಲಿ ಸೆಂಟ್ರ್ ಪ್ಲೇಸಲ್ಲಿ ನಿಮಗೆ ಒಂದು ಕಲ್ಲನ್ನು ಕೂಡ ಕೊಟ್ಟಿದ್ದಾರೆ, ಏನಾದರೂ ವಾಶ್ ಮಾಡಲಿಕ್ಕೆ. ಫಾಲ್ ಸೀಲಿಂಗ್ ಮತ್ತೊಮ್ಮೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಎಸ್, ಇಲ್ಲೂ ಕೂಡ ಒಂದು ಯುಟಿಲಿಟಿಯನ್ನು ಕೊಟ್ಟಿದ್ದಾರೆ. ಈ ಮನೆ ಸ್ಪೆಷಲ್ ಏನಪ್ಪ ಅಂದರೆ ಎಲ್ಲ ಕಡೆ ನಿಮಗೆ ಬಾಲ್ಕನಿಗಳನ್ನು ಕೊಟ್ಟಿದ್ದಾರೆ, ಯುಟಿಲಿಟಿಗಳನ್ನು ಕೊಟ್ಟಿದ್ದಾರೆ. ಸೊ ಯಾಕೆಂದರೆ ವೆಂಟಿಲೇಷನ್ ಪರ್ಪಸ್ಗೆ ಮತ್ತು ರಿಫ್ರೆಶ್ಮೆಂಟ್ ಪರ್ಪಸ್ಗೆ ಜಾಗವನ್ನು ಯೂಸ್ ಮಾಡಿದ್ದಾರೆ. ಸೊ ಅದೊಂದು ಮೈನ್ ಅಡ್ವಾಂಟೇಜ್ ಅಂತ ಹೇಳ್ಬೋದು. ನಾನು ಇವಾಗ ಲಿವಿಂಗ್ ರೂಮಿಂದ ಮತ್ತೆ ಇನ್ನೊಂದು ಬೆಡ್ರೂಮ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. ಇದು ಕೂಡ ಸಾಕಷ್ಟು ಸ್ಪೇಷಿಯಸ್ ಆಗಿದೆ ಸ್ನೇಹಿತರೆ. ಸೊ ನೋಡಿ, ಸಾಕಷ್ಟು ಸ್ಪೇಷಿಯಸ್ ಆಗಿದೆ, ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಾಗಿ. ಒಂಥರ ತೋರಿಸ್ತಾ ಹೋಗ್ತೀನಿ ನೋಡಿ. ಸೊ ವಾಶ್ರೂಮ್ ಆ್ಯಂಡ್ ವಾರ್ಡ್ರೋಬ್ ಇರ್ಬೋದು. ಚಿಕ್ಕದಾದ 2 ಬಾಲ್ಕನಿಗಳನ್ನ ಕೂಡ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಬನ್ನಿ, ವಾರ್ಡ್ರೋಬ್ ಕಲರ್ ಕಾಂಬಿನೇಷನ್ ನಾನು ನಿಮಗೆ ತೋರಿಸ್ತೀನಿ, ಮತ್ತು ಅದನ್ನು ಓಪನ್ ಮಾಡಿ ತೋರಿಸ್ತೀನಿ ಹೇಗಿದೆ ಅಂತ ಹೇಳ್ಬಿಟ್ಟು. ಅದ್ರ ಲಾಕ್ ಇರ್ಬೋದು, ಮತ್ತು ಅದಕ್ಕೆ ಹಾಕಿರ್ತಕ್ಕಂಥ ಶೀಟ್ಗಳಿರ್ಬೋದು, ವುಡ್ ಇರ್ಬೋದು, ಎಲ್ಲವನ್ನು ಕೂಡ ತುಂಬ ಬುದ್ಧಿವಂತಿಕೆಯಿಂದ ಸೆಲೆಕ್ಟ್ ಮಾಡಿದ್ದಾರೆ. ತುಂಬ ಕ್ವಾಲಿಟಿ ವೈಸ್ ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಗ್ರಾನೈಟ್ ಫ್ಲೋರಿಂಗ್ ಅಂತ ಹೇಳ್ಬೋದು. ಸಿಂಪಲ್ ಆದ POP ಕೂಡ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನಿಮಗೆ ನೀವು ಫರ್ನಿಚರೆಲ್ಲ ಹಾಕ್ಕೊಂಡ್ರೆ ನೀಟಾಗಿ ಕಾಣಿಸ್ತದೆ ಆ್ಯಕ್ಚುಲಾಗಿ. ಸೊ ಒಂದು ವಾಶ್ರೂಮ್ ಕೂಡ ಇದೆ ಚಿಕ್ಕದಾಗಿ. ಸೊ ಆಲ್ಮೋಸ್ಟ್ ಚಿಕ್ಕದಂದರೆ 5x7 ಅಂತೂ ಆರಾಮಾಗಿರುತ್ತೆ ನಿಮಗೆ. ಸೊ 5x5 ಇಡ್ತು ಮತ್ತು 7 ಲೆಂತಲ್ಲಿ ಕೂಡ ನೀವು ಗಮನಿಸ್ಬೋದು. ಅಲ್ಲಿ ಪಕ್ಕದಲ್ಲಿ ನಿಮಗೆ ಈಸ್ಟ್ ಫೇಸಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಏನೋ ಈಸ್ಟ್ ವೇಸ್ಗೆ 2 ಬಾಲ್ಕನಿಗಳನ್ನ ಕೊಟ್ಟಿದ್ದಾರೆ. ನಿಮಗೆ ರೌಂಡ್ ಶೇಪಲ್ಲಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಾಗಿ. ಎಸ್, ಓಕೆ. ನಾನು ಲಿವಿಂಗ್ ರೂಮಿಗೆ ಬಂದೆ ಆ್ಯಕ್ಚುಲಾಗಿ. ನೋಡಿ ಎಷ್ಟು ಅದ್ಭುತವಾಗಿ ಲಿವಿಂಗ್ ರೂಮನ್ನು ಅರೇಂಜ್ ಮಾಡಿದ್ದಾರೆ ಆ್ಯಕ್ಚುಲಾಗಿ ನೋಡಿ. ಸೊ ತುಂಬ ಚೆನ್ನಾಗಿದೆ ರೀ. ಈಸ್ಟ್ ಫೇಸ್ ಬಿಲ್ಡಿಂಗು, ಎಸ್ಪೆಷಲಿ ಗಾಳಿ ಬೆಳಕು ತುಂಬ ಚೆನ್ನಾಗಿದೆ. ನಾನು ಇವಾಗ 3rd ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದೀನಿ. 3rd ಫ್ಲೋರ್ ಏನಿದೆ ನೋಡೋಣ ಬನ್ನಿ. ಇಲ್ಲೂ ಕೂಡ ಒಂದು ರೂಮನ್ನು ಕೊಟ್ಟಿದ್ದಾರೆ. ಆ್ಯಂಟಿ ಸ್ಕಿಡ್ ಏನು ಲಪತ್ರ ಅಂತ ಹೇಳ್ತಾರಲ್ವ, ಗ್ರಾನೈಟು. ಸೊ ಆ ಥರ ಗ್ರಾನೈಟ್ ಆ್ಯಕ್ಚುಲಿ ಇದು. ನಿಮಗೆ ಜಾರದಾಗಲಿ ಮತ್ತೊಂದಾಗಲಿ ಏನೂ ಇಲ್ಲ, ಈಸಿ ನೀವು ಹತ್ಕೊಂಡು ಹೋಗ್ಬೋದು, ಆ ಥರ ಗ್ರಾನೈಟನ್ನು ಕೊಟ್ಟಿದ್ದಾರೆ. ಸೊ ಎಸ್, ನಾನು ನಿಮಗೆ ಮೇಲ್ಗಡೆ ಕೂಡ ಒಂದಷ್ಟು ಲಿವಿಂಗ್ ಸ್ಪೇಸನ್ನು ಗಮನಿಸ್ಬೋದು ನೀವು. ಸೊ ಒಂದು ಸ್ಕೈ ವ್ಯೂವನ್ನು ಕೂಡ ಕೊಟ್ಟಿದ್ದಾರೆ. ಸೊ ಸ್ಕೈ ವ್ಯೂ ನೋಡ್ಬೋದು ನೀವು. ಸೊ ಇದು ಲಿವಿಂಗ್ ಸ್ಪೇಸು. ಇಲ್ಲೂ ಕೂಡ ಒಂದು ಬೆಡ್ರೂಮನ್ನು ಕೊಟ್ಟಿದ್ದಾರೆ. ಬೆಡ್ರೂಮ್ ಪ್ಲಸ್ ಪಕ್ಕದಲ್ಲೇ ನಿಮಗೆ ವಾಶ್ರೂಮನ್ನು ಕೂಡ ಕೊಟ್ಟಿದ್ದಾರೆ ನೋಡಿ. ಬೆಡ್ರೂಮ್ ಈ ಥರ ಇದೆ. ಸೊ ಇಲ್ಲೂ ಕೂಡ ಸಾಕಷ್ಟು ನಿಮಗೆ ಒಂದು 12x15 ಅನಿಸುತ್ತೆ ಇದು ಬೆಡ್ರೂಮ್ ಸೈಜು. ಸೊ ಕಂಪ್ಲೀಟ್ ನಿಮಗೆ ಫಾಲ್ ಸೀಲಿಂಗು, ವುಡ್ ವರ್ಕು ಎಲ್ಲನೂ ಇದೆ. ಸೊ ವೆಂಟಿಲೇಷನ್ ಅಂತೂ ತುಂಬ ಕೊರತೆ ಇಲ್ಲ. ಸೊ 3 ರೂಮ್ಗೆ 3 ಬಾಲ್ಕನಿಗಳಿದ್ದಾವೆ. ಸೊ ವಿಶಾಲವಾದ ಲಿವಿಂಗ್ ರೂಮ್ಗಳಿದೆ. ಸೂಪರ್ ಆಗಿರ್ತಕ್ಕಂಥ ಮನೆ. ಇದರ ಬೆಲೆ ಇದು ಲೊಕೇಶನ್ ಬಂದು ವಿದ್ಯಾರಣ್ಯಪುರ, ನಿಯರ್ ಬೈ ಸಂಭ್ರಮ್ ಕಾಲೇಜ್ ಅಂತ ಹೇಳ್ಬೋದು. ಸೊ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಸೊ ದಯವಿಟ್ಟು ನಮ್ಮ ನಂಬರ್ಗೆ ಕಾಲ್ ಮಾಡಿ, ವಿಸಿಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಇಲ್ಲೊಂದು ಆಲ್ಮೋಸ್ಟ್ ನಿಮಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಕೂಡ ಇದೆ ಕೊಟ್ಟಿದ್ದಾರೆ. ಸೊ ತುಂಬ ಪ್ಲಾಂಡ್ ಆಗಿ ಮಾಡಿದ್ದಾರೆ ಆ್ಯಕ್ಚುಲಿ. ರೂಮ್ ಒಳಗಡೆ ಬಾತ್ರೂಮ್ ಇಲ್ಲ, ಹೊರಗಡೆ ಕೊಟ್ಟಿದ್ದಾರೆ. ಅದೊಂಥರ ಚೆನ್ನಾಗಿ ಕೂಡ ಇದೆ. ಸೊ ಏನಾದರೂ ಗೆಸ್ಟ್ಗಳು ಬಂದರೆ ಅಥವಾ ವರ್ಕ್ ಫ್ರಮ್ ಹೋಮ್ ಅಂತ ಆ ಥರ ನೀವೇನಾದರೂ ಯೂಸ್ ಮಾಡ್ತಾಯಿದ್ರೆ ಸೊ ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೊ ಮಚ್.